hello friends, welcome to my channel. This is Soumya. Friends, ಇವತ್ತಿನ ವಿಡಿಯೋ ಬಂದು ಕೊಳವೆಗಳು ಮತ್ತು ನೀರಿನ ತೊಟ್ಟಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವೆಶ್ಚನ್ಸ್ ನೋಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಕೊಳವೆಗಳು ಮತ್ತು ನೀರಿನ ತೊಟ್ಟಿ ಅಂತ ಇದೆ. ಸೊ ಇದ್ರ ಮೇಲೆ ಸಹ ಸುಮಾರು ಕ್ವೆಶ್ಚನ್ಸ್ಗಳು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ಇರ್ತಾರೆ. ಸೊ ಫಸ್ಟ್ ಒಂದು ನೋಡೋಣ. ಎ ಮತ್ತೆ ಬಿ ಎಂಬ ಎರಡು ಕೊಳವೆಗಳನ್ನು ಪೈಪುಗಳು ಒಂದು ತೊಟ್ಟಿಗೆ ನೀರು ತುಂಬಲು ಕ್ರಮವಾಗಿ 36 ಮತ್ತು 45 ಗಂಟೆಗಳು ತುಂಬುತ್ತವೆ ಅಂತಂದ್ರೆ ಎ ಮತ್ತೆ ಬಿ ಅಂತ ಎರಡು ಪೈಪ್ ಇದೆ. ಸೊ ಆ ಎರಡು ಪೈಪ್ ಅಥವಾ ಕೊಳವೆ ಇದೆ. ಸೊ ಅದು ಒಂದು ತೊಟ್ಟಿಗೆ ನೀರನ್ನ ತುಂಬೋದಕ್ಕೆ ಕ್ರಮವಾಗಿ 36 ಮತ್ತು 45 ಗಂಟೆ ಅಂದರೆ ಒಂದು ಎ 36 ಗಂಟೆ ತಗೊಳುತ್ತೆ, ಬಿ ಅಂತಕ್ಕಂಥದ್ದು 45 ಗಂಟೆ ತಗೊಳುತ್ತೆ. ಸೊ ಎರಡೂ ಕೊಳವೆಗಳನ್ನು ಒಮ್ಮೆಲೆ ನೀರು ತುಂಬಲು ಉಪಯೋಗಿಸಿದರೆ ತೊಟ್ಟಿ ಸಂಪೂರ್ಣ ತುಂಬಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಅಂತ ಅಂದರೆ ಇಲ್ಲಿ ಎ ಏನು ಕೊಟ್ಟಿದ್ದಾರೆ, ಎ ಬಂದು 36 ಗಂಟೆ, ನೆಕ್ಸ್ಟ್ ಬಿ ಬಂದು 45 ಗಂಟೆ. ಸೊ ಇಷ್ಟು ಕೊಟ್ಟಿದ್ದಾರೆ. ಹಾಗಾದರೆ ಇದು ಎರಡೂ ಸಹ ಅಂದರೆ ಎ ಪ್ಲಸ್ ಬಿ ಎರಡು ಸೇರಿ ಎಷ್ಟು ಅವರು ಇದು ಕೆಲಸ ಮಾಡಿ ಆ ಒಂದು ತೊಟ್ಟಿನ ತುಂಬಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ನಾವು ಇಲ್ಲಿ ಏನು ಮಾಡಬೇಕಂತಂದರೆ ಫಸ್ಟ್ ಆಫ್ ಆಲ್ ನಾವು ಎ ಒಂದೇ ಅಂತ ಬಂದಾಗ ಒಂದು ಕೊಳವೆ ಒಂದು ತೊಟ್ಟಿಯನ್ನು ತುಂಬುತ್ತೆ ಅಂತ ಬಂದಾಗ ಅದನ್ನ ಫಸ್ಟ್ ನಾವು 1 ಗಂಟೆಗಿಂತ ಲೆಕ್ಕ ತಗೋಬೇಕು. ಸೊ 1 ಗಂಟೆಗಿಂತ ಲೆಕ್ಕ ತಗೊಂಡಾಗ ಎ ಇಸ್ ಈಕ್ವಲ್ ಟು 1/x ಆಯಿತಾ, ಅಥವಾ ಎ ಇಸ್ ಈಕ್ವಲ್ ಟು 1/x ಅಥವಾ ಸ್ಮಾಲ್ ಎ ಈ ಥರ ಏನಾದ್ರು ತಗೋಬೋದು. ಬಿ ಇಸ್ ಈಕ್ವಲ್ ಟು 1 ಗಂಟೆಗೆ 1/y. ಸೊ ನಾವು ದಿನಗಳ ಲೆಕ್ಕ ಹಾಕಿ ಜನರ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ವಲ್ಲ, ಸೊ ಅದೇ ಟೈಪಲ್ಲಿ ಇದನ್ನು ಸಹ ನಾವು ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಈಗ ಎ ಇಸ್ ಈಕ್ವಲ್ ಟು 1/x ಒಂದು ದಿನದಲ್ಲಿ, ಬಿ ಇಸ್ ಈಕ್ವಲ್ ಟು 1/y ಒಂದು ಗಂಟೆಯಲ್ಲಿ. ಸೊ ಈಗ ಎ ಎಷ್ಟು ಬರುತ್ತೆ ನೋಡಿ, ಎ ಇಸ್ ಈಕ್ವಲ್ ಟು 1/36, ಬಿ ಬಂದು 1/45. ಸೊ ಇಲ್ಲಿ ಸಂಪೂರ್ಣ ತೊಟ್ಟಿಯನ್ನು ತುಂಬೋದಕ್ಕೆ ಒಮ್ಮೆಲೆ ನೀರು ಎರಡು ಕೊಳವೆಗಳು ಸೇರಿ ಅಂತ ಹೇಳಿದ್ದಾರೆ. ಸೊ ಅಂದರೆ ನಮ್ಗೆ ಏನು ಬರಬೇಕು, ಎ ಪ್ಲಸ್ ಬಿ ಬರಬೇಕು. ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1/x ಪ್ಲಸ್ 1/y. ಇಲ್ಲಿ 1/x ಅಥವಾ ಇದು ನಾವು ಈ ರೀತಿ ತಗೊಂಡಾಗ 1/36 ಪ್ಲಸ್ 1/45. ಹೀಗೆ ಎಷ್ಟಾಗುತ್ತೆ ಇದು, ನಾವು LCM ತಗೋಬೇಕೀಗ. 36 ಮತ್ತು 45 LCM ತಗೊಂಡಾಗ ನೋಡಿ 9 × 9 4 36, 9 5 45 ಆಯಿತು. ಸೊ 9 × 4 × 5 ಈಕ್ವಲ್ಸ್ 4 5 20, 20 ಅಂದರೆ 20 9 18 180 ಆಯಿತು. ಸೊ 180 ಆಯಿತು. 36ನ 180ನ ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತಾನೆ ನೋಡಿ. 36 3 3 3 7 6 3 3 4 3 3 9 3 4 12 3 5 15. ಸೊ 5 × 36 ಮಾಡಿದ್ರೆ 6 5 30 ಸರಿ ಉಲ್ಟಾ ಏನು ಮಾಡ್ಕೊಳ್ಳೋಣ, ಇದು 36 6 5 3 0 3 5 3 15 3 18. ಸೊ ಅಲ್ಲಿಗೆ ಎಷ್ಟಾಯಿತು 5. ಸೊ 180 45 ನಾವು ಡಿವೈಡ್ ಮಾಡಿದಾಗ 4 4 4 8 4 3 4 4 4 4 16 ಸೊ 45 × 4 4 5 20 0 10 2 4 4 16 16 18. ಸೊ 4 ಎಷ್ಟಾಯಿತು, 4 3 7 ಇಷ್ಟು ಬಂತು. ಸೊ ಸಾರಿ ಇದು 3 5 ಅಲ್ವಾ. ಸೊ 5 ಇದು 4 5 4 9 ಆಯಿತು. ಸೊ 9 1 9 9 7 18. ಸೊ 1/20 ಆಯಿತು. ಇದನ್ನು ನಾವು ಉಲ್ಟಾ ಮಾಡ್ಕೋಬೇಕು, ಯಾಕಂದರೆ ನಾವು ಇಲ್ಲಿ ಉಲ್ಟಾ ಒಂದು ದಿನಕ್ಕೆ ತೊಗೊಂಡಿದ್ದೀವಲ್ಲ. ಸೊ ಹಾಗಾಗಿ ನಾವೀಗ ಇದನ್ನು 20 ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಸೊ ಹಾಗಾದರೆ ಎ ಮತ್ತು ಬಿ ಎರಡೂ ಸೇರಿ ಒಂದು ಕೆಲಸವನ್ನು ಅಥವಾ ಒಂದು ತೊಟ್ಟಿಯನ್ನು 20 ಗಂಟೆಗಳಲ್ಲಿ ತುಂಬುತ್ತವೆ. ನೆಕ್ಸ್ಟ್ ಫ್ರೆಂಡ್ಸ್ ಬಂದು ಎರಡು ಪೈಪ್ಗಳು ಒಂದು ಟ್ಯಾಂಕನ್ನು ತುಂಬಲು ಕ್ರಮವಾಗಿ 10 ಮತ್ತು 12 ಗಂಟೆಗಳು ಬೇಕು. ಮೂರನೇ ಪೈಪ್ ಅಂದರೆ ಇಲ್ಲಿ 2 ಕೇಳಿದ್ರು, ಇಲ್ಲಿ 3 ಪೈಪನ್ನು ಕೊಟ್ಟಿದ್ದಾರೆ. ಸೊ 2 ಪೈಪು ಒಂದು ಟ್ಯಾಂಕನ್ನು ತುಂಬೋದಕ್ಕೆ 10 ಮತ್ತು 12 ಗಂಟೆ ತಗೋತದೆ. ಮತ್ತು ಅದೇ ಇದು ಮೂರನೇ ಪೈಪು ಅದೇ ಟ್ಯಾಂಕನ್ನು 20 ಗಂಟೆಗಳಲ್ಲಿ ಖಾಲಿ ಮಾಡಿದ್ದಾರೆ. ತೊಟ್ಟಿ ಸಂಪೂರ್ಣ ತುಂಬಲು ತೆಗೆದುಕೊಳ್ಳುವ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಬರುತ್ತೆ, 3 ಪೈಪ್ ಇದೆ, 2 ಪೈಪಿಂದ ನೀರು ಬೀಳ್ತಾ ಇದೆ, 1 ಪೈಪಿಂದ ಆಚೆ ಹೋಗ್ತಾ ಇದೆ. ಸೊ ಹಾಗಾದರೆ ನಾವು 1 ಪೈಪಿಂದ ಆಚೆ ಹೋಗ್ತಾನೆ ಇದೆ, 2 ಪೈಪಿಂದ ನೀರು ಒಳಗಡೆ ಫಿಲ್ ಆಗ್ತಿದೆ. ಸೊ ಹಾಗಾದರೆ ಆಚೆ ಹೋದ್ರೂ ಸಹ ಅದು ಎಷ್ಟು ಅವರಲ್ಲಿ ಮೇಲ್ಗಡೆ ತುಂಬುತ್ತೆ ಅನ್ನೋದು ಇಲ್ಲಿ ಲೆಕ್ಕಾಚಾರ. ಸೊ ನೋಡಿ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ನಾವು ಸೇಮ್ ಈ ಥರ ಆ್ಯಸ್ ಇಟ್ ಈಸ್ ತೊಗೊಂಡಾಗ 1 ಪೈಪ್ ಏನಾಗುತ್ತೆ, ಇಲ್ಲಿ
1/x ಇಸ್ ಈಕ್ವಲ್ ಟು 1/10. ಬಿ ಏನಾಗುತ್ತೆ 1/y ಇಸ್ ಈಕ್ವಲ್ ಟು 1/12 ಆಯಿತು. ಸಿ ಬಂದಾಗ ಏನಾಗುತ್ತೆ ಝಡ್ ಅಂತ ತಗೊಳ್ತೀನಿ ನಾನು. ಈಗ ಝಡ್ ಬಂದು ಎಷ್ಟಾಯಿತು 1/20. ಸೊ ಇಲ್ಲಿ ಎ ಮತ್ತು ಬಿ ತುಂಬುತ್ತೆ, ಸಿ ಏನು ಮಾಡುತ್ತೆ ರಿಮೂವ್ ಮಾಡುತ್ತೆ. ಸೊ ಹಾಗಾಗಿ ನಾನು ಎ ಪ್ಲಸ್ ಬಿ ಆ್ಯಡ್ ಮಾಡ್ತೀನಿ, ಮೈನಸ್ ಸಿ ರಿಮೂವ್ ಆಗುತ್ತೆ. ಎ ಬಂದು 1/10 ಪ್ಲಸ್ 1/12 ಮೈನಸ್ 1/20. ಸೊ ನಾವು ಇದಕ್ಕೆ ಎಲ್ ಸಿ ಎಮ್ ತೊಗೊಂಡಾಗ ಇದೇನಾಗಲ್ಲ, ಇದು ಇದಕ್ಕೆ ಬರುತ್ತೆ 1/10 ಪ್ಲಸ್ 1/12 ಮೈನಸ್ 1/20. ಸೊ ಈಗ ನಾವು ಎಲ್ ಸಿ ಎಮ್ ತೊಗೊಂಡಾಗ ಎಷ್ಟಾಗುತ್ತೆ 10, 12, 20. 10 1 10, 12 ಹಂಗೆ ಬರುತ್ತೆ. 10 1 10, 10 20. ಮತ್ತು 2ರಿಂದ ಮಾಡಿದಾಗ 2 6 12, 2 1. ಸೊ 10 ಇಂಟು 2 ಇಂಟು 6, 6 12, 120 ಆಯಿತು. ಸೊ 120 ಆಯಿತು. 120 ಡಿವೈಡ್ ಮಾಡಿದಾಗ 12 ಆಯಿತು. 12ರಿಂದ 120 ಡಿವೈಡ್ ಮಾಡಿದಾಗ 10 ಆಯಿತು. ಮೈನಸ್ 20 ಡಿವೈಡ್ ಮಾಡಿದಾಗ ನಮಗೆ ಎಷ್ಟಾಯಿತು ನೋಡಿ, 0 2 1 2 6 12, 6. ಸೊ ಇದು ಎಷ್ಟಾಯಿತು 12 ಮತ್ತು 10 22 ಮೈನಸ್ 6 ಡಿವೈಡೆಡ್ ಬೈ 120. ಸೊ 6ನ ಮೈನಸ್ ಮಾಡಿದಾಗ 16/120. ಸೊ ಈಗ ನಾವು ಇದನ್ನ ಏನು ಮಾಡ್ಬೋದು ಅಂತಂದರೆ ನೋಡಿ, 4ರಿಂದ 4 4 16, 4 3 12. ಸೊ ಮತ್ತೆ ನಾವು 2ರಿಂದ 2 4, 2 15. ಸೊ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಇವಾಗ 5ರಿಂದ 5 2ರಿಂದ 2 6 12, 2 7 14, 1 ಉಳಿತು. ಸೊ 7 ಗಂಟೆ ಬೇಕು ತುಂಬೋದಕ್ಕೆ ಅಂತ. ಸೊ 2ರಿಂದನೂ ಸಹ ಸೇರಿ. 3ನೇ ಕ್ವಶನ್ ಬಂದು 2 ಕೊಳವೆಗಳು ಒಟ್ಟಾಗಿ ಒಂದು ತೊಟ್ಟಿಯನ್ನು 12 ಗಂಟೆಯಲ್ಲಿ ತುಂಬುತ್ತವೆ. ಅಂದರೆ 2 ತೊಟ್ಟಿ ಸೇರಿ 12 ಗಂಟೆ, ಅಂದರೆ ಎ ಮತ್ತು ಬಿ ಸೇರಿ ಎಷ್ಟು 12 ಗಂಟೆ. ಸೊ ಅಂದರೆ ಇದನ್ನೇನು ಮಾಡ್ಕೋಬೋದು ನಾವು 1/12 ಅಥವಾ 1/a ಪ್ಲಸ್ ಬಿ ಇಸ್ ಈಕ್ವಲ್ ಟು 1/12. ಒಂದು ಕೊಳವೆ ಇನ್ನೊಂದಕ್ಕಿಂತ 10 ಗಂಟೆ ವೇಗವಾಗಿ ಕೆಲಸ ಮಾಡುತ್ತದೆ. ಅಂದರೆ ಒಂದು ಯಾವುದು ಅಂದರೆ ಗೊತ್ತಿಲ್ಲ, ಇನ್ನೊಂದು ಏನು ಮಾಡುತ್ತೆ ಅದಕ್ಕಿಂತ 10 ಗಂಟೆ ಜಾಸ್ತಿ ತೊಗೊಳುತ್ತೆ. ಸೊ ಇಲ್ಲಿ ನಮಗೆ ಎಕ್ಸ್ ಅಂತ ತೊಗೊಂಡಾಗ ಬಿ ಏನಾಗುತ್ತೆ ಎಕ್ಸ್ ಪ್ಲಸ್ 10 ಆಗುತ್ತೆ. ಅಂದರೆ 10 ಗಂಟೆ ಜಾಸ್ತಿ ತೊಗೊಳುತ್ತಲ್ವ, 10 ಗಂಟೆ ವೇಗವಾಗಿ ಕೆಲಸ ಮಾಡುತ್ತದೆ. ಸೊ ಹಾಗಾಗಿ ನೋಡಿ, ಒಂದು ಕೊಳವೆ ಇನ್ನೊಂದಕ್ಕಿಂತ 10 ಗಂಟೆ ವೇಗವಾಗಿ ಕೆಲಸ ಮಾಡುತ್ತದೆ. ಸೊ ಅಂದರೆ ನಾವೇನಾಗುತ್ತೆ ಇಲ್ಲಿ ಇದು ಎಕ್ಸ್ ಕಮ್ಮಿ ಅಂತ ಅಂದ್ಕೊಳ್ಬೇಕಾರೆ 10 ಗಂಟೆ ವೇಗವಾಗಿ ಅಂತ ಅಂದಾಗ ಏನಾಗುತ್ತೆ, ಒಂದು ಎಕ್ಸ್ ಬಂದು ಒಂದು ಎಕ್ಸ್ ಪ್ಲಸ್ 10 ಬಂತು. ಸೊ ಆ ಇನ್ನೊಂದು ಕೊಳವೆಯ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎ ಎಕ್ಸ್ ಅಂತ ತೊಗೊಂಡ್ರೆ ಬಿ ಎಕ್ಸ್ ಪ್ಲಸ್ 10 ಆಯಿತು. ಇದ್ರದ್ದು ಕೊಟ್ಟಿಲ್ಲ, ಇಲ್ಲಿ ಇದ್ರದ್ದು ಕೊಟ್ಟಿಲ್ಲ. ಸೊ ಈಗ ನಾವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋದು ಅಂತಂದರೆ ನೋಡಿ, 1/a ಪ್ಲಸ್ ಬಿ ಈಸ್ ಈಕ್ವಲ್ ಟು 1/a ಪ್ಲಸ್ 1/b ಅಲ್ವಾ. ಸೊ 1/a ಪ್ಲಸ್ ಬಿ ಎಷ್ಟು 1/12 ಈಸ್ ಈಕ್ವಲ್ ಟು 1/a ಎಷ್ಟು 1/x ಪ್ಲಸ್ 1/b ಎಷ್ಟನ್ನು 1/x ಪ್ಲಸ್ 10 ಆಯಿತು. ಸೊ ನಾವು ಇದಕ್ಕೆ ಏನು ಮಾಡಬೇಕೀಗ, ಎಲ್ ಸಿ ಎಮ್ ತೊಗೊಳ್ಳೋಣ, ಅಥವಾ ಎಲ್ ಸಿ ಎಮ್ ತೊಗೊಳ್ಳೋಣ ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೋದು. ಸೊ 1/12 ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10. ಸೊ ಇದೀ ಕಡೆ ಹೋಗುತ್ತೆ, ಇದೀ ಕಡೆ ಹೋಗುತ್ತೆ, ಎಕ್ಸ್ ಪ್ಲಸ್ 10 ಪ್ಲಸ್ ಎಕ್ಸ್ ಆಯಿತು. ಸೊ ಇವಾಗ ಏನಾಯಿತು 1/12 ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎಕ್ಸ್ 2x ಆಯಿತು ಪ್ಲಸ್ 10. ನೆಕ್ಸ್ಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 10x. ಸೊ ಇದನ್ನು ಈಗ ಕ್ರಾಸ್ ಇದು ಮಾಡಿದಾಗ ಏನಾಗುತ್ತೆ ನೋಡಿ, ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಈಸ್ ಈಕ್ವಲ್ ಟು 12/24 ಅಲ್ವಾ. 24x ಮತ್ತು 12. ಸೊ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಮೈನಸ್ 24x ಮೈನಸ್ 120 ಈಸ್ ಈಕ್ವಲ್ 0 ಆಯಿತು. ಸೊ ಇದರಲ್ಲಿ ಏನಾಗುತ್ತೆ 10 ಮತ್ತು ಇದರಲ್ಲಿ ಮೈನಸ್ ಮಾಡಿದಾಗ ನಮಗೆ 14x ಮೈನಸ್ 120 ಈಸ್ ಈಕ್ವಲ್ ಟು 0. ಸೊ ನೋಡಿ, ಇದು 12 ಇದೆ, ಇಲ್ಲಿ 14 ಇದೆ. ಸೊ ಇದನ್ನು ಯಾವ ರೀತಿ ತೊಗೊಳ್ಬೋದು ಅಂತ ಅಂದರೆ,
20ರಲ್ಲಿ 6ನ ಲೆಸ್ ಮಾಡಿದ್ರೆ 14 ಆಯಿತು. ಮೈನಸ್ 20ರಲ್ಲಿ ಪ್ಲಸ್ 6ನ ಲೆಸ್ ಮಾಡಿದ್ರೆ 14 ಆಯಿತು. ಮೈನಸ್ ಇಂಟು ಪ್ಲಸ್ ಮೈನಸ್ 6 12. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 20x ಪ್ಲಸ್ 6x ಮೈನಸ್ 120 ಈಕ್ವಲ್ಸ್ 0. ಸೊ ಇದನ್ನು ನಾವು ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 20, ಇದರಲ್ಲಿ ನಾವು 6 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 20 ಈಕ್ವಲ್ಸ್ 0 ಆಯಿತು. ಸೊ ಇದರಲ್ಲಿ ಎಕ್ಸ್ ಮೈನಸ್ 20 ಕಾಮನ್ ತೆಗೆಯೋಣ. ಏನು ಉಳಿತು? ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ ಪ್ಲಸ್ 6 ಉಳಿತು, ಈಕ್ವಲ್ಸ್ 0. ಸೊ ಎಕ್ಸ್ ಮೈನಸ್ 20 ಈಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 6 ಈಸ್ ಈಕ್ವಲ್ ಟು 0 ಆಯಿತು. ಸೊ ಎಕ್ಸ್ ಈಸ್ ಈಕ್ವಲ್ ಟು ಈ ಕಡೆ ಬಂದಾಗ ಪ್ಲಸ್ ಆಯಿತು, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 6 ಆಯಿತು. ಸೊ ಮೈನಸ್ನ ನಾವು ಕನ್ಸಿಡರ್ ತಗೊಳ್ಳಲ್ಲ. ಸೊ ಹಾಗಾಗಿ ಇದು ಇಲ್ಲ, ಎಕ್ಸ್ ಈಸ್ ಈಕ್ವಲ್ 20 ಆಯಿತು. ಸೊ ಇದೇನಿದು ಎಕ್ಸ್ ಈಸ್ ಈಕ್ವಲ್ 20 ಅಂತ ಅಂದರೆ ನಮಗೆ ಎ ಬಂದಿದ್ದು ಏನಿದೆ ನೋಡಿ, 1/a ಈಸ್ ಈಕ್ವಲ್ ಟು 1/x ಏನಿದೆ. ಸೊ ಇದೇನಾಯಿತು 1/20, a ಈಸ್ ಈಕ್ವಲ್ ಟು 20. ಸೊ ಬಿ ಏನಿದೆ ಎಕ್ಸ್ ಪ್ಲಸ್ 10 ಇದೆ, 1/b ಈಸ್ ಈಕ್ವಲ್ ಟು 1/x ಪ್ಲಸ್ 10 ಇದೆ. ಸೊ ಇದನ್ನು ಉಲ್ಟಾ ಮಾಡಿದಾಗ ನಾವು b ಈಸ್ ಈಕ್ವಲ್ ಟು x ಪ್ಲಸ್ 10, b ಈಸ್ ಈಕ್ವಲ್ ಟು x ಎಷ್ಟಿದೆ 20, 20 ಪ್ಲಸ್ 10 30. ಸೊ b ಬಂದು 30, a ಬಂದು 20. ಸೊ ಟೋಟಲ್ ಆಗಿ ನಮಗೆ ಆನ್ಸರು ಇದು 20, ಅದು 30. ಸೊ 10 ಡಿಫ್ರೆನ್ಸ್ ಆಯಿತು. ಸೊ ಈ ಥರ ಇರುತ್ತೆ ಫ್ರೆಂಡ್ಸ್ ವಿಡಿಯೋ. ಇನ್ನು ನೆಕ್ಸ್ಟು ಇದನ್ನ ಅರ್ಥ ಆದ ನಿಮಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.